ತಾಲೂಕಿನ ಧಾರ್ಮಿಕ ಕ್ಷೇತ್ರ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಹಾಲಯ ಅಮಾವಾಸ್ಯೆ ದಸರಾ ಹಾಗೂ ದೀಪಾವಳಿ ಜಾತ್ರಾ ವಿಶೇಷ ಪ್ರಯುಕ್ತ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ನಡೆದ ಸಭೆಯಲ್ಲಿ ಶಾಸಕ ಎಂಆರ್ ಮಂಜುನಾಥ್ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭೇಟಿ ನೀಡಿ ಮಹದೇಶ್ವರನ ದರ್ಶನ ಪಡೆದು ನಾಗಮಲೆ ಭವನದಲ್ಲಿ ಅಧಿಕಾರಿಗಳ ಸಭೆ ನಡೆಸಿದರು. ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಶ್ರೀ ಕ್ಷೇತ್ರ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಡೆಯುತ್ತಿರುವ ಜಾತ್ರಾ ವಿಶೇಷ ಮಹೋತ್ಸವ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಆರಾಧ್ಯ ದೈವ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ರಾಜ್ಯದ ಹಾಗೂ ವಿವಿಧ ಜಿಲ್ಲೆಗಳ ಮತ್ತು ತಮಿಳುನಾಡಿನಿಂದಲೂ ಲಕ್ಷಾಂತರ ಭಕ್ತರು ಧಾರ್ಮಿಕ ಕ್ಷೇತ್ರಕ್ಕೆ ಬಂದು ಹೋಗುವ ಮಾದಪ್ಪನ ಭಕ್ತಾದಿಗಳಿಗೆ ಯಾವುದೇ ಲೋಪದೋಷಗಳು ಬರದಂತೆ ಅಧಿಕಾರಿಗಳು ಸಕಲ ಸೌಕರ್ಯಗಳನ್ನು ನೀಡುವ ಮೂಲಕ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬರುವ ಭಕ್ತಾದಿಗಳಿಗೆ ವಿಶೇಷ ದೇವರ ದರ್ಶನ ಸೌಲಭ್ಯ ವ್ಯವಸ್ಥೆ ಕಲ್ಪಿಸುವುದರ ಜೊತೆಗೆ ಲಕ್ಷಾಂತರ ಭಕ್ತರು ಬಂದು ಹೋಗುವ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಬರುವಂತಹ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಸಹ ಕಲ್ಪಿಸುವ ಮೂಲಕ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಆರಕ್ಷಕ ಠಾಣೆಯ ಮುಂಭಾಗ ರಸ್ತೆಯಲ್ಲಿ ಗಣ್ಯ ವ್ಯಕ್ತಿಗಳ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಸೌಲಭ್ಯ ಕಲ್ಪಿಸಬೇಕು. ತಮಿಳುನಾಡಿನಿಂದ ಬರುವ ಸಾರಿಗೆ ವಾಹನಗಳನ್ನು ಪಾಲ ರಸ್ತೆಯಲ್ಲಿರುವ ಪಾರ್ಕಿಂಗ್ ಮೈದಾನದಲ್ಲಿ ಸೌಲಭ್ಯ ಕಲ್ಪಿಸಿ ಭಕ್ತಾದಿಗಳಿಗೆ ಲಘು ವಾಹನಗಳಿಗೆ ಆಸ್ಪತ್ರೆ ಮುಂಭಾಗದಲ್ಲಿರುವ ಖಾಲಿ ಮೈದಾನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಾಧಿಕಾರದ ಕಾರ್ಯದರ್ಶಿ ರಘು, ಉಪ ಕಾರ್ಯದರ್ಶಿ ಚಂದ್ರಶೇಖರ್, ಇನ್ಸ್ಪೆಕ್ಟರ್ ಜಗದೀಶ್, ಸಬ್ ಇನ್ಸ್ಪೆಕ್ಟರ್ ಬಸವರಾಜು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ನಿಮಗೆ ಈ ರೂಟಲ್ಲಿ ತೀರಾ ರಸ್ತೆ ಕಿರಿದಾಗಿದ್ದು ಇದೊಂದು ಅದು ಸಮಸ್ಯೆ ಜಾಮ್ ಬೇರೆ ಇದರಲ್ಲಿ ಆಗುತ್ತೆ. ಅದು ಪೊಲೀಸ್ ಇಲಾಖೆ ಅದನ್ನೆಲ್ಲ ಮಾನಿಟರ್ ಮಾಡಿ ಸರಿ ಸರ್. ಅದು ಅಲ್ಲಿ ಹೆಚ್ಚು ಹೆಣ್ಣು ಇದ್ದು ವೆಹಿಕಲ್ಸ್ನ ರೀತಿ ಪ್ರೊಸೀಜರ್ ಫಾಲೋ ಮಾಡೋ ಥರ ಮಾಡಿ ಸರ್. ಅದರಲ್ಲಿ ಬಗ್ಗೆ ನೈಟು ಮತ್ತು ಆಯಿತು. ಮುಂದಿನ ದಿನಗಳಲ್ಲಿ ಅದು ಏನೇನು ನಿಮ್ಮ ಒಂದು ಸಮಸ್ಯೆ ಅಂದರೆ ನಮ್ಮ ಈ ರಸ್ತೆ ವಿಚಾರವಾಗಿ ಎಲ್ಲ ಫಾಲೋ ಅಪ್ ಮಾಡಿದೆ. ಇಷ್ಟೆಲ್ಲ ಪ್ಲ್ಯಾನ್ ಬಂತು. ಅದು ಬರ್ತಾ ಇದೆಯಾ? ಅದು ಸ್ವಲ್ಪ ಇನ್ನೂ ಸಮಾಧಾನ ಆಗ್ತದೆ. ಎಲ್ಲರೂ ಇಷ್ಟಪಡ್ತಿರ್ತಾರೆ. ಆ ಥರ ಒಂದು ವ್ಯವಸ್ಥೆ ಬರಬೇಕು. ಅಂದರೆ ಯಾರು ಬಿಡಬಾರ್ದು. ಯಾವಾಗ ನೀವು ಊಟ ಹಾಕ್ಸ್ಕೊಂಡು ಬಿಡ್ತಾರೋ ಅಲ್ಲಿ ಪ್ರಶ್ನೆ ಬರುತ್ತೆ. ಆ ಥರ ಎಷ್ಟು ಆಗುತ್ತೆ ಇಲ್ಲಿ? ನಾವು ಮಾಡ್ತೀರಾ, ಬಟ್ ವೇಸ್ಟೇಜ್ ಎಷ್ಟು ಅದು ಅಂದರೆ ನಾನು ಕಟ್ಟೆಯಲ್ಲಿ ನಾನು ಹಂಗೆ ಉಳಿಯೋದು ಬೇರೆ, ಕಟ್ಟೆಯಲ್ಲಿ ಹಾಕ್ಕೊಂಡು ತಿಂದೆ ಬಿಡುವಂಥ ಒಂದು ಪರ್ಸೆಂಟೇಜ್ ಎಷ್ಟಿರ್ಬೋದು ನಿಮ್ಮ ಪ್ರಕಾರ? ಹೇಳೋದು ಅರ್ಥ ಆಯ್ತು. ನನ್ನ ಪ್ರಶ್ನೆ ಅರ್ಥ ಆಯ್ತು ನಿಮಗೆ. ಅವನು ಬಿಡುವಂಥಲ್ಲಿ ಎಷ್ಟು ಅಂತ ಕೇಳ್ತಾ ಇದ್ದೀನಿ. ಊಟ ಆದ ನಂತರ ನೀವು ಒಂದು ಸ್ವಲ್ಪ ಗಮನಿಸಿ. ಸುತ್ತ ನೀವು ಇನ್ನೇನು ಡ್ಯೂಟಿ ನಿಮ್ಮದು ಯಾರು ಬಿಡ್ತಾರೋ ಕೇಳಿ ಅವ್ರನ್ನ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೀವಿ ಸರ್. ಅದನ್ನು ಕೇಳ್ತೀವಿ. ಕೆಲವರು ಜಾಸ್ತಿ ಹಾಕ್ಕೊಡ್ತಾರೆ. ಆಯ್ತಪ್ಪ, ಹಾಕ್ಸ್ಕೊಂಡವಾಗ ಮಿತಿಯಾಗಿ ಹಾಕಕ್ಕೆ ಹೇಳಿ. ಇನ್ನೊಂದ್ಸರಿ ಬಂದು ಕೇಳಿ ಹಾಕ್ಸ್ಕೊಳ್ಳಿ. ಮುಂಚಾಗಿದ್ರೆ ಇದು ಅಟ್ಲೀಸ್ಟ್ ಒಂದು ಮಿನಿಮಮ್ ಇದು ನೋಡ್ಕೊಂಡು ಬಳಸಕ್ಕೆ ಹೇಳಿ. ಆ ಮಕ್ಕಳನ್ನೇ ನೋಡ್ಸ್ಕೊಂಡು ಬಳಸ್ತೀವಿ. ಒಬ್ಬರೊಂದೊಂದು ಮನಸ್ಥಿತಿ ಇರುತ್ತೆ. ಎಲ್ಲರೂ ಇಷ್ಟೇ ತಿನ್ಬೇಕಂತ ಇಲ್ವಲ್ಲ.
ಅವನು ಹೆಚ್ಚಾಗಿ ನೀವು ಯಾರ್ಯಾರು ಮೊಬೈಲ್ ಇರೋದು ಮೂರಲ್ಲಿ ಯಾರನ್ನು ನಾನು ನಿಮ್ಮಲ್ಲಿ ಕೇಳೋದು ಬಟ್ಟನ್ನು ಕೇಳಲ್ಲ ಬಟ್ ಅವ್ರಿಗೆ ಅವ್ರಿಗೂ ಮನಸ್ಸಿಗೆ ತರಬೇಕು ನೀವು ಈ ಥರ ಹಿಂಗೆ ಜನ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಬೇಕು ಅಂತ ಆ ರೀತಿ ಅವರು ಸ್ವಲ್ಪ ಒಳ್ಳೆಯ ಮಾತಲ್ಲಿ ಅವ್ರನ್ನ ಇನ್ನಷ್ಟು ಅವ್ರನ್ನ ಮೇಲೆ ತಗೋಬೇಕು. ಈ ಹೆಲ್ತಿ ಎನ್ವೈರ್ಮೆಂಟ್ ಇದ್ರೇ ಖುಷಿಯಾಗಿ ಮಾಡಿದ್ರೇ ಅದು ಚೆನ್ನಾಗಿ ಬರೋದು. ಒಬ್ಬೊಬ್ಬರು ಕೈ ಇರಲ್ಲ. ಬಹುಶಃ ನಿಮ್ಮ ಅಜ್ಜಿ ನಿಮ್ಮ ತಾಯಿ ನಿಮ್ಮ ಅತ್ತೆ ಬಹುಶಃ ಯಾರೋ ಒಬ್ಬೊಬ್ಬರು ಕೈ ಖುಷಿ ಚೆನ್ನಾಗಿರುತ್ತೆ.